ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರೋವಂಥ ಒಂದು ಲೆಹೆಂಗಾ ಬ್ಲೌಸ್ನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ನ ತೋರಿಸ್ತಾ ಇದ್ದೀನಿ. ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೇನು 1000 ಸಬ್ಸ್ಕ್ರೈಬರ್ ರೀಚ್ ಆಗಕ್ಕೆ ಬಂದೈತಿ ಚಾನೆಲ್ಲ. ಈ ವಿಡಿಯೋದಿಂದ ಅದು ಕಂಪ್ಲೀಟ್ ಆಗ್ತೈತಿ ಅಂದ್ಕೊಂಡಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡ್ಕೊಳ್ರಿ. ಮತ್ತು ವಿಡಿಯೋಕ್ಕೆ ಲೈಕಾರ ಮಾಡಿ, ಡಿಸ್ಲೈಕಾರ ಮಾಡಿರಿ, ಏನಾರು ಒಂದು ಮಾಡಿರಿ. ಯಾಕಂದ್ರೆ ಮುಂದೆ ವಿಡಿಯೋ ಹಾಕಕ್ಕೆ ನಮಗೂ ಒಂದು ಸ್ವಲ್ಪ ಎನ್ಕರೇಜ್ಮೆಂಟ್ ಸಿಗ್ತೈತಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳಿ ಇವಾಗ ವಿಡಿಯೋನ ಶುರು ಮಾಡೋಣ. ಈ ಥರ ಸಾಡಿ ಮೊದಲು ಅವಾಗ ಮದುವೆಯಾಗ ಮಡಿ ಸಾಡಿ ಅಂತ ಹೇಳಿ ಉಡಿಸ್ತಿದ್ರು. ಈ ಥರ ಇವಾಗ ಚೇಂಜ್ ಬಂದವ, ಬೇರೆ ಬೇರೆ ಥರ. ಈ ಥರ ಸಾಡಿ ಅವಾಗಿನವ್ರ ಒಂದು 10 ವರ್ಷದ ಹಿಂದಿನವ್ರ ಕಡೆ ಎಲ್ಲ ಇಂಥ ಸಾಡಿ ಇರ್ತಾವೆ ಅಂದ್ಕೊಂಡೀನಿ. ಈ ಸಾಡಿನ ಇವಾಗ ಒಂದು 10-15 ವರ್ಷದ ಸಾಡಿ ಐತಿದ. ಈ ಸಾರಿನ ಇವತ್ತು ಲೆಹೆಂಗಾ ಆಗಿ ಕನ್ವರ್ಟ್ ಮಾಡೋಣ. ಈ ಕಲರ್ನು ಕೂಡ ಸೂಪರ್ ಆಗೈತಿ, ನೋಡ್ತಾ ಇರ್ಬೋದು ನೀವು. ಇಲ್ಲಿ ಏನು ಬಾರ್ಡ್ರ್ ತೋರ್ಸತ್ತೇನಲ್ಲ, ಈ ಬಾರ್ಡ್ರನ್ನ ನಾನು ಯೂಸ್ ಮಾಡ್ಕೊಳತ್ತಿಲ್ಲ. ಯಾಕಂದ್ರೆ ಆ ಬಾರ್ಡ್ರ್ ಕಲರ್ ಅವ್ರು ವೇಲ್ ತೊಗೊಂಡು ಸಾಡಿ ಏನೈತಲ್ಲ ಅದನ್ನು ಬ್ಲೌಸ್ ಮತ್ತು ಲೆಹೆಂಗಾ ಎರಡೂ ಮಾಡ್ತಾಯಿದ್ದಾರೆ. ಇಲ್ಲಿ ಮೇಲ್ಗಡೆ ನಾನು ಇಲ್ಲಿ ತೋರ್ಸತ್ತೇನಲ್ಲ ಅಷ್ಟು ಕಟ್ ಮಾಡಿ ತೆಗಿತೀನಿ. ಯಾಕಂದ್ರೆ ಲೆಂತ್ ನಮಗೆ 38 ಇಂಚ್ ಬೇಕಾಗೈತಿ ಲೆಹಂಗಾದ ಲೆಂತ. ಅಷ್ಟು ಇಟ್ಕೊಂಡು ನಾನು ಉಳ್ಕಿದ್ದ ಮೇಲ್ಗಡೆ ಏನೈತಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗಿತೀನಿ. ಇವಾಗ ನೋಡ್ಬೋದು ನೀವು, ನಂಗೆ ಲೆಹೆಂಗಾಕ್ಕೆ 38, ನಿಮ್ಗೆ 40 ತನೂ ಇಟ್ಕೊಳ್ಬೋದು. ಇದನ್ನು ತೆಗಿತಾ ಇದ್ದೀನಿ. ಇಷ್ಟನ್ನು ಇವಾಗ ಅಸ್ತರನು ಅದಕ್ಕೆ ಎಷ್ಟು ಬೇಕಲ್ಲ ಅಸ್ತರನ್ನ ಕಟ್ ಮಾಡಿ ಇಟ್ಕೊಂಡೀನಿ. ಅದ್ರದ್ದು ಲೆಂತ್ ಎಷ್ಟು ಬೇಕಂತ ಹೇಳಿ ನಾ ಇಲ್ಲಿ ಪೂರ್ತಿಯಾಗಿ ಅಸ್ತರ್ನ 2.5 ಮೀಟ್ರ್ ಅಸ್ತರ ಇದಕ್ಕೆ ಲೆಹೆಂಗಾಕ್ಕೆ ಯೂಸ್ ಮಾಡತ್ತೀನಿ. ಅದನ್ನು ನೀರಿಗೆ ಮಾಡ್ಕೊತೀನಿ, ಇದನ್ನು ನೀರಿಗೆ ಮಾಡ್ಕೊತೀನಿ. ಎರಡನ್ನೂ ನೀರಿಗೆ ಮಾಡೋವಾಗ ತೋರಿಸ್ತೀನಿ. ಬರ್ರಿ ಇವಾಗ ಸ್ಟಿಚಿಂಗ್ ಹೋಗೋಣ. ಈ ಥರ ಲೆಹೆಂಗಾನ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅವಾಗಲೂ ಈ ಥರ ಪ್ಲೇಟ್ನ ಹೆಂಗೆ ಮಾಡ್ಕೋದಂತ ತೋರಿಸತ್ತೀನಿ. ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿರಿ. ಇಲ್ಲಿ ಈ ಥರ ಒಂದು ನೀರಿಗೆ ಮಾಡಿರ್ತೀವಲ್ವ, ಅದ್ರ ಕೆಳಗಡೆನೇ ಈ ಥರ ಫೋಲ್ಡ್ ಮಾಡಿ ಮತ್ತೊಂದು ನೀರಿಗೆ ಮಾಡ್ಕೊಳ್ಬೇಕು. ಇಲ್ಲಿ ಇಷ್ಟು ಗ್ಯಾಪ್ ಇರ್ತಾನೆ ಒಂದು ನೀರಿಗೆ ಮಾಡ್ಕೊಳ್ಬೇಕು. ಅಂದ್ರನ ಪ್ಲೇಟ್ಸ ನೀಟ್ ಕುಂದಿರ್ತಾವೆ. ಇಲ್ಲ ಅಂದ್ರೆ ಅಲ್ಲೊಂದು ಹಿಂಗೆ ಮುಂದೆ ಮಾಡ್ಕೊತ ಹೋದ್ವಿ ಅಂದ್ರೆ ಇಲ್ಲಿ ಒಳಗಡೆ ಹಿಂಗೆ ಸೇರಿಸಿ ನೀರಿಗೆ ಮಾಡದೆ ನಾವು ಹಂಗೆ ಪ್ಲೇಟ್ ಮಾಡ್ಕೊತ ಹೋದ್ವಿ ಅಂದ್ರೆ ಅದು ಇಸ್ತ್ರಿ ಮಾಡಿದಾಗಲಿ ಹಾಕೊಂತಂಗಾಗಲಿ ನೀಟ್ ಕುಂದ್ರಂಗಿಲ್ಲ ಲೆಹೆಂಗಾ. ಪ್ಲೇಟ್ ಮ್ಯಾಗ ಅಷ್ಟು ಕಾಣ್ತಾವ, ಕೆಳಗಡೆ ಹಿಂಗೆ ಅಗಲಾಗಿಬಿಡ್ತೈತಿ. ಅದು ಒಂದು ಚೂರು ಚೆನ್ನಾಗಿ ಕಾಣಿಸೋದಿಲ್ಲ. ಮೊದಲೆಲ್ಲ ಟೇಪ್ ತೊಗೊಂಡು ಅಳತಿ ಮಾಡ್ಕೊತಿದ್ನಿ. ಇವಾಗ ಹೆಂಗಾಗಿಬಿಟ್ಟೈತಿ ಅಂದ್ರೆ ನಾನು 4 ಬೆರಳು ಏನದಾವಲ್ಲ ಅದ್ರ ಅಳತಿಲೆ ಹಿಂಗೆ ನೋಡಿ ನಾನು ಹಿಂಗೆ ಕೆಳಗಡೆ ಸರಿಸ್ಬಿಡ್ತೀನಿ. ನೀವು ಅಷ್ಟು ಇದನ್ನ ಮಾಡ್ಕೊಳ್ತೀನಿ, ಟೇಪ್ ಇಟ್ಟೆ ನಾನು ಅಳತೆ ಮಾಡ್ಕೊತೀನಿ ಅಂದರೆ ಒಂದು 3 ಇಂಚ್ ಇಟ್ಕೊಂಡು ಅದನ್ನು 1.5 ಇಂಚ್ ಅಂದ್ರೆ ಅರ್ಧ ಇಂಚ್ ಮಾಡ್ಕೊಳ್ಬೇಕು. ಹಿಂಗೆ ಒಳಗಡೆ ಸೇರಿಸ್ಬಿಟ್ಟು ಒಂದು ನೀರಿಗೆ ಅದು ಮ್ಯಾಲೆ ನೋಡಿದಾಗ ನಾನು 1.5 ಇಂಚ್ ಕಾಣಬೇಕು, ಒಳಗಡೆ 1.5 ಇಂಚ್ ಹೋಗಿರಬೇಕು. ಈ ಥರ ಪೂರ್ತಿಯಾಗಿ ಪ್ಲೇಟ್ ಮಾಡಿಕೊಂಡು ಮತ್ತು ಅಸ್ತರನು ಕೂಡ ಇದೇ ಥರ ಪ್ಲೇಟ್ ಮಾಡ್ಕೊತೀನಿ ನಾನು. ಇದು ಈಗ ತೋರಿಸ್ತೀನಲ್ಲ, ಮೇಲ್ಗಡೆ ಒಂದು ಅರ್ಧ ಬಂದರೆ ಇಲ್ಲಿ ಒಳಗಡೆ ಒಂದು ಅರ್ಧ ಬಟ್ಟೆ ಹೋಗಿರ್ಬೇಕು ನೋಡಿರಿ. ಈ ಪ್ಲೇಟ್ದು ಮ್ಯಾಗಿಂದ ಅರ್ಧ ಕಾಣತೈತಲ್ಲ ಪೂರ್ತಿ ಅರ್ಧ ಒಳಗೆ ಹೋಗಿರಬೇಕು. ಆ ಥರ ಪ್ಲೇಟ್ ಮಾಡಿಕೊಂಡು ಪೂರ್ತಿಯಾಗಿ ಈಗ ಇಲ್ಲಿ ಅಸ್ತ್ರ ಬಟ್ಟೆನೂ ನಾನು ನೀರಿಗೆ ಮಾಡ್ತೀನಿ. ಇದನ್ನೇನು ಅಷ್ಟು ಭಾಳ ಬಟ್ಟೆ ಇದು ಮಾಡೋದಿಲ್ಲ, ಅಲ್ಲೊಂದು ನೀರಿಗೆ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ಎರಡನ್ನೂ ಈಗ ನೀರಿಗೆ ಮಾಡಿದ್ದಾಯಿತು. ಇದನ್ನು ಇವಾಗ ಇಸ್ತ್ರಿ ಮಾಡೋಕೆ ಹೋಗ್ತೀನಿ. ಅಸ್ತರ್ ಬಟ್ಟೆ ನಾನು ಇಸ್ತ್ರಿ ಮಾಡೋಂಗಿಲ್ಲ. ಇದು ಮೇನ್ ಐತಲ್ಲ ಅದನ್ನೊಂದು ಇಸ್ತ್ರಿ ಮಾಡ್ತೀನಿ. ಇಲ್ಲಿ ಅರ್ಧ ತಮಗೆ ನೀರು ಇಟ್ಕೊಂಡೇನಿ, ಇದಕ್ಕೆ ಜಾಸ್ತಿ ನೀರು ಹತ್ತೈತಿ. ಇದು ಇಸ್ತ್ರಿ ಏನಿರ್ತಾವಲ್ಲ ಐರನ್ ಬಾಕ್ಸ್ ಅವ ವಾಟರ್ದು ಇರ್ತಾವಲ್ಲ, ಸ್ಪ್ರೇ ಮಾಡಿ ಇಸ್ತ್ರಿ ಮಾಡ್ತಾ ಅಂಥದ್ದು ಇಸ್ತ್ರಿ ಪೆಟ್ಟಿಗೆ ನನ್ನ ಹತ್ರ ಇಲ್ಲ. ಇದು ನಾರ್ಮಲ್ ಇಸ್ತ್ರಿ ಪೆಟ್ಟಿಗೆ ಒಳಗನ ಇಸ್ತ್ರಿ ಮಾಡ್ಕೊಳತ್ತೀನಿ. ಇಲ್ಲಿ ಈ ಥರ ನೀರು ಜಾಸ್ತಿ ಹಾಕಿ ಈ ಥರ ಪ್ಲೇಟ್ ಮಾಡ್ತೀನಿ. ಪೈಲ ನಾವು ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋವಾಗ ಮಾಡಿರ್ತೀವಲ್ಲ ಹಂಗೆ ಜೋಡಿಸ್ಕೊಂಡು ಬೇಕಾದ್ರೆ ಇಲ್ಲಿ ನಡಕ್ಕೆ ಒಂದು ನೀರಿಗೆ ಹಾಕೋತಾರ, ಅದು ನೀರಿಗೆ ಹೊಲಿಗೆ ಹಾಕೊತಾರ, ಸ್ಟಿಚ್ ಹಾಕೊಂಡು ಮಾಡ್ತಾರೆ ಒಬ್ಬೊಬ್ಬರು. ಆದರೆ ಏನಾಗ್ತೈತಿ ಗೊತ್ತು, ಅದು ಸ್ಟಿಚ್ ಹಾಕಿದಾಗ ಅದನ್ನು ಮತ್ತೆ ಬಿಚ್ಚಿದಾಗ ಅಲ್ಲಿ ಒಂಥರ ಬಟ್ಟೆ ಜಗ್ಗಿದಂಗೆ ಅದು ಹೋಲ್ ಕಾಣಿಸ್ತೈತಿ. ಅದಕ್ಕೆ ನಾ ಅದನ್ನು ಸ್ಟಿಚ್ ಹಾಕ್ಕೊಳ್ಳಂಗಿಲ್ಲ. ಹಂಗೆ ಈ ಥರ ಪ್ಲೇಟ್ ಮತ್ತು ಹಿಂಗೆ ಜೋಡಿಸ್ಕೊಂಡು ಒಮ್ಮೆ ಹಿಂಗೆ ತಿದ್ದಿರೂ ಕೂತ್ಬಿಡ್ತೈತೆ ಅದು ನೀಟಂಗೆ ಇಸ್ತ್ರಿ. ಮತ್ತು ಇಲ್ಲಿ ತೋರಿಸ್ದಂಗೆ ಪ್ಲೇಟ್ನ ಈ ಥರ ಎತ್ತಿ ಒಂದೊಂದು ಪ್ಲೇಟ್ ಮಾಡಿ ಎಲ್ಲನೂ ಮಾಡಿ ಇಸ್ತ್ರಿ ಮಾಡಿ ನಂತರ ಈಗ ಒಂದೊಂದು ಪ್ಲೇಟ್ ಹಿಂಗೆ ಎತ್ತಿ ಅವನ್ನೆಲ್ಲ ಇಸ್ತ್ರಿ ಮಾಡ್ಕೊಳ್ಬೇಕು. ಇಲ್ಲಿ ತೋರಿಸ್ತೀನಿ ನೋಡಿರಿ ನಿಮ್ಗೆ. ಈ ಥರ ಇಲ್ಲಿ ಪ್ಲೇಟ್ ಈ ಥರ ಮಾಡತ್ತೀನಿ ನೋಡಿರಿ.
ಒಂದೊಂದು ಪ್ಲೇಟ್ ಎತ್ತಿನೂ ಅಲ್ಲಿ ಒಳಗಡೆನೂ ಇಸ್ತ್ರಿ ಮಾಡಿದ್ವಿ ಅಂದ್ರೆ ಅದು ಕೂತ್ ಬಿಡ್ತೈತಿ ಕರೆಕ್ಟಂಗಿ. ಮತ್ತು ಒಂದು ಸಲ ಅಥವಾ 2 ಸಲ ಯೂಸ್ ಮಾಡಿದ ನಂತರ ಮತ್ತೆ ಈ ಥರ ಇಸ್ತ್ರಿ ಮಾಡ್ಬೇಕು. ಇದು ಲೆಹೆಂಗಾ ಮೇಂಟೈನ್ ಭಾಳ ಮಾಡ್ಬೇಕು. ಇದನ್ನು ಹಾಕೊಂಡು ಸರ್ತಿಗೊಮ್ಮೆ ಇಸ್ತ್ರಿ ಮಾಡೋಕೆ ಬೇಕಾಕೈತಿ. ಲಾಸ್ಟಿಗೆ ಎಲ್ಲನೂ ಇಸ್ತ್ರಿ ಮಾಡಿದಾಗ ನೋಡಿರಿ ಇದ್ರ ಮೇಲೆ ಮತ್ತೊಮ್ಮೆ ತಿದ್ಕೋತೀನಿ ನಾನು. ಇನ್ನೂ ಅದು ಕೂತಿಲ್ಲ, ಇನ್ನೂ ಮತ್ತೊಮ್ಮೆ ತಿದ್ಕೋತೀನಿ. ಇನ್ನೂ ಒಂದು ಸ್ವಲ್ಪ ನೀರು ಹಾಕಿ, ಅದು ಅವಾಗಲೇ ನೀರು ಹಾಕಿದ್ದೆಲ್ಲ ನೋಡಿರಿ ಅಷ್ಟು ಒಣಗಿಬಿಟ್ಟೈತಿ. ಮತ್ತೊಂದು ಸಲ ನೀರು ಹಾಕಿ ಮತ್ತೊಂದು ಸಲ ಇದನ್ನ ಇಸ್ತ್ರಿ ಮಾಡ್ಕೊಂಡ್ರೆ ಕಡಕ್ಕಂಗೆ ಮಾಡಿದ ನಂತರ ಕೂತು ಬಿಡ್ತೈತಿ. ಇವಾಗ ದಡಿ ನೋಡಿರಿ ಎಷ್ಟು ಕರೆಕ್ಟ್ ಕೂತ್ಬಿಟ್ಟಾವ. ದಡಿ ಇದ್ರೊಳಗೆ ನೀರಿಗೆ ಮಾಡೀವಲ್ಲ ಅದು ಕರೆಕ್ಟಂಗೆ ಕೂತ್ಬಿಟ್ಟೈತಿ. ಈಗ ಇದನ್ನು ಇಲ್ಲಿ ಮೇಲ್ಗಡೆ ಪಟ್ಟಿ ಹಚ್ಕೊತೀವಲ್ಲ, ಇಲ್ಲಿ ಇದ್ರ ಸೊಂಟದ ಹತ್ರ ಅದನ್ನು ರೆಡಿ ಮಾಡ್ಕೊತೀನಿ. ಮತ್ತು ಇಲ್ಲಿ ಅಸ್ತರ ಮೇನ್ ಬಟ್ಟೆ ಇಲ್ಲಿ ನೀರಿಗೆ ಮಾಡಿ ಇಟ್ಕೊಂಡಿವಲ್ಲ ಅದನ್ನು ಜೋಡಿಸ್ಕೋತೀನಿ. ಪೈಲ ಇವನ್ನ ಎರಡನ್ನೂ ಜೋಡಿಸ್ಕೋಬೇಕು. ನಾನೇ ವಿಡಿಯೋ ಮಾಡೋದು, ನಾನೇ ಸ್ಟಿಚ್ ಮಾಡೋದು ಅನ್ನೋದು ಸ್ವಲ್ಪ ಇದು ಆಗ್ತೈತಿ, ಅಡ್ಜಸ್ಟ್ ಮಾಡ್ಕೊಳ್ರಿ. ಈ ಥರ ಎರಡನ್ನೂ ಜೋಡಿಸ್ಕೊಂಡಾದ್ಮೇಲೆ ಮೇಲ್ಗಡೆ ಪಟ್ಟಿ ಏನು ಹಚ್ತೀವಲ್ಲ ಅದನ್ನು 4 ಇಂಚ್ ಪಟ್ಟಿ ತೊಗೊಂಡೇನಿ. ಒಮ್ಮೆ ಪಟ್ಟಿ ಹಿಂಗೆ ಹಚ್ಚಿ ಹಿಂಗೆ ಹೊಳಿಸಿ ಇದನ್ನು ಮಾಡೋದ್ರಾಗ ಅದು 2 ಇಂಚ್ ಕುಂದಿರ್ತೈತಿ. ನಮಗೆ 38 ಲೆಹಂಗಾದ ಲೆಂತ್ ತೊಗೊಂಡೇನಿ, ಅದು 2 ಇಂಚ 40 ಇಂಚಿಗೆ ಬರ್ತೈತೆ ಅದು ಲೆಹಂಗಾ. ಈ ಥರ ಇಲ್ಲಿ ನೋಡ್ರಿ ಇದನ್ನು ಹಿಂಗಿಟ್ಟು ಹಚ್ಕೊಳತ್ತೀನಿ. ಇದು ಲೆಹಂಗಾ ಭಾಳ ಹೆವಿ ಇರೋದ್ರಿಂದ ಅಲ್ಲಿ ಒಳಗಡೆ ಒಂದು ಅಸ್ತರದ ಅರಿಬಿನೂ ಹಾಕೊಂಡೇನಿ. ಅದನ್ನು ಹಿಂಗೆ ಹೊಲಿಗೆ ಹಾಕಿ ವಾಪಸ್ ಹಿಂಗೆ ಮಡಚಿ ಹೊಲಿಗೆ ಹಾಕ್ಕೊತೀನಿ. ಇದನ್ನೆಲ್ಲ ಜೋಡಿಸ್ಕೊಂಡಾದ್ಮೇಲೆ ಟಾಪ್ದು ಮಾರ್ಕ್ ಮಾಡ್ಕೊಳ್ಳೋನು. ಟಾಪ 2 ಪದರ್ ತೊಗೊಂಡೇನಿ. ಇಲ್ಲಿ ಅರ್ಬಿನ 2 ಪದರ್ ಇಟ್ಟು ಮುಂದುಗಡೆ ಮತ್ತು ಹಿಂದುಗಡೆ 2 ಪದರದ ಹಿಂಗೆ ಮಡ್ಚ್ಕೊಂಡೇನಿ. ಮಡ್ಚ್ಕೊಂಡು 16 ಇಂಚ್ ನಮಗೆ ಪೂರ್ತಿ ಲೆಂತ್ ಬೇಕು. ಟಾಪದ ಪೂರ್ತಿ ಲೆಂತ್ 16 ಇಂಚ್ ಬೇಕು. ಇಲ್ಲಿ ಶೋಲ್ಡ್ರ ಮತ್ತು ನೆಕ್ಕಕ್ಕೆ ಎರಡಕ್ಕೂ ಕೂಡಿಸಿ 7 ಇಂಚ್ ತೊಗೊಂಡೇನಿ. ಇದು ಬೋಟ್ ನೆಕ್ ಆಗಿರೋದ್ರಿಂದ ಇಲ್ಲಿ ಒಂದು ಪಿಕ್ಚರ್ ಹಾಕ್ತೀನಿ ನಿಮ್ಗೆ. ಈ ಟೈಪ್ ನಮಗೆ ಪೂರ್ತಿ ಉದ್ದ 16 ಇಂಚು, ಶೋಲ್ಡ್ರ ಆ್ಯಂಡ್ ನೆಕ್ 7 ಇಂಚು, ಆರ್ಮೂಲ್ 7 ಇಂಚು. ಇವಾಗ ಇದನ್ನು ಸ್ಕೇಲ್ ತೊಗೊಂಡು ಮಾರ್ಕ್ ಮಾಡ್ಕೊತೀನಿ. ಇದಾದಮೇಲೆ ನಮಗೆ ಎದೆ ಸುತ್ತಳತೆ 34 ಇಂಚ್ ಐತಿ. ನಮಗೆ 8.5 ಅಂದರೆ 4 ಪದರ ಮಾಡಿರ್ತೀವಲ್ಲ, 8.5 ಬೇಕಾಗ್ತೈತಲ್ಲ. 4 ಭಾಗ ಮಾಡಿದರೆ ಇಲ್ಲಿ 8.5 ಮಾರ್ಕ್ ಮಾಡ್ಕೊತೀನಿ. ಪ್ಲಸ್ 2 ಇಂಚ ಹೊಲಿಗೆ ಹೋಗಕ್ಕಂತ ಹೇಳಿ ಫಿಟ್ಟಿಂಗ್ ಒಳಗೆ. ಇಷ್ಟಾದಮೇಲೆ ಸ್ಕೇಲ್ ತೊಗೊಂಡು ಇಲ್ಲಿ ಕೆಳಗಡೆ ಸೊಂಟದ ಸುತ್ತಳತೆ 30 ಇಂಚ್ ಐತಲ್ಲ, ಅದಕ್ಕೆ 7 ಇಂಚ ಮತ್ತು ಪ್ಲಸ್ 1 ಟಕ್ಸ್ ಹಿಡಿಯೋಕೆ 1 ಇಂಚ ಇಟ್ಕೊಂಡು 8 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಅದನ್ನ ಮಾರ್ಕ್ ಮಾಡ್ಕೊತೀನಿ. ಇದು ಹಿಂದುಗಡೆ ಭಾಗದ ಇಲ್ಲಿ ಮಾರ್ಕ್ ಮಾಡ್ತಾ ಇರೋದು ಹಿಂದುಗಡೆ ಭಾಗದ. ಇಲ್ಲಿ ಆರ್ಮೋಲ್ ರೌಂಡಿಂಗ ಈ ಥರ 1 ಇಂಚಿಗೆ ನಿಮಗೆ ಗೊತ್ತಲ್ಲ ಮಾರ್ಕ್ ಮಾಡ್ಕೊಳ್ಬೋದು. ನಾನಿಲ್ಲಿ ಹಾಗೆ ಸ್ವಲ್ಪ ರೂಢಾಗಿರೋದ್ರಿಂದ ಈ ಥರ ಮಾಡ್ತಾಯಿದ್ದೀನಿ. 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದನ್ನು ಸೇಪ್ ಕೊಟ್ಕೊಳ್ಬೇಕು. ಇಲ್ಲಿ ಶೋಲ್ಡರ್ 3 ಇಂಚಿಗೆ ಬಿಟ್ಟು, ಶೋಲ್ಡರ್ದು 3 ಇಂಚ್ ಬಿಟ್ಟು ಮಿಕ್ಕಿದೇನು ಉಳಿತೈತಲ್ಲ 4 ಇಂಚ ಅದನ್ನು ನೆಕ್ದು ಮಾರ್ಕ್ ಮಾಡ್ಕೊತೀನಿ. ಇದು ಶೋಲ್ಡರ್ 3 ಇಂಚ್ ಇಟ್ಕೊಂಡು ಮಿಕ್ಕಿದ 4 ಇಂಚ್ ಏನೈತಲ್ಲ ಅದನ್ನು ಇವಾಗ ನೆಕ್ ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ನೆಕ್ ಡೀಪ್ ನಮಗೆ 11 ಇಂಚ್ ಬೇಕಾಗ್ತೈತಿ. ಅಲ್ಲಿಗೆ ಒಂದು ಮಾರ್ಕ್ ಮಾಡಿ 4 ಇಂಚ್ ತನಕ ಈ ಥರ ಮಾರ್ಕ್ ಮಾಡಿಕೊಂಡು ಅದನ್ನು ಬಾಕ್ಸ್ ರೆಡಿ ಮಾಡ್ಕೊತೀನಿ. ಮತ್ತು ಇಲ್ಲಿ ತೋರಿಸ್ತೀನಿ ನೋಡಿರಿ, ಅದನ್ನು ಹಾಫ್ ಮಾಡಿದ್ದೀನಿ ನಾನು 11 ಇಂಚ್ ಒಳಗೆ. ಅಲ್ಲಿ 5 ಇಂಚ್ ಮೇಲ್ಗಡೆ 5 ಇಂಚ್ ಕೆಳಗಡೆ 6 ಇಂಚ್ ನಾನಿಲ್ಲಿ ನಡಕ್ಕೊಂದು ಗೆರೆ ಹಾಕ್ಕೊಂಡೇನಿ. ಇವಾಗ ಇಲ್ಲಿ ಮುಂದ್ಗಡೆ ಪಾರ್ಟ ಹಿಂದ್ಗಡೆ ಪಾರ್ಟ 2 ಅದಾವಲ್ಲ, ಸೊ ಅದನ್ನ ಹಿಂದ್ಗಡೆ ಪಾರ್ಟ್ನ ಬಿಟ್ಟು ಮುಂದ್ಗಡೆ ಪಾರ್ಟ್ನ ನಾನು ತೆಗೆದಿಟ್ಕೊತೀನಿ. ಆಮೇಲೆ ಅದನ್ನು
ಕಟ್ ಮಾಡ್ಕೊಳ್ತೀನಿ. ಇವಾಗ ಹಿಂದ್ಗಡೆ ಪಾರ್ಟ್ನ ಕಟ್ ಮಾಡಿ ತೆಗಿಯೋಣ. ಇಲ್ಲಿ ಅರ್ಧ ಇಂಚ್ ನಾನು ಮುಂದ್ಗಡೆ ಪಾರ್ಟಿಗೆ ಬಿಟ್ಕೋತೀನಿ, ಪ್ರಿನ್ಸ್ ಕಟ್ ಆಗಿರೋದ್ರಿಂದ. ಇದು ಹಿಂದ್ಗಡೆ ಪಾರ್ಟದ್ದು ಕಟ್ ಮಾಡಿ ತೆಗಿತೀನಿ. ಇವಾಗ ಇಲ್ಲಿ 2 ಬಾಕ್ಸ್ ನಾ ಹಾಕ್ಕೊಂಡೇನಲ್ಲ, ಮೇಲ್ಗಡೆ 5 ಇಂಚ್, ಕೆಳಗಡೆ 6 ಇಂಚ್. ಈ ಥರ ನಿಮ್ಗೆ ಆಗಲೇ ಫೋಟೋ ತೋರಿಸಿದ್ನಲ್ಲ, ಇವಾಗ ಮತ್ತೊಮ್ಮೆ ಹಾಕ್ತೀನಿ. ಆ ಥರ ಮಾರ್ಕ್ ಮಾಡಿ ಕಟ್ ಮಾಡ್ಕೊತೀನಿ. ಇಲ್ಲಿ ಹೊರಗಡೆ ನೋಡ್ಬೋದು ನೀವಿಲ್ಲಿ ನಾನು 4 ಇಂಚ್ ಅಲ್ಲದೆ ಮತ್ತು ಇಲ್ಲಿ 2.5 ಇಂಚ್ ತಗೊಂಡು ಅದನ್ನು ಸೇಪ್ ಕೊಟ್ಟಿದ್ದೀನಿ. ಇಲ್ಲಿ ಫೋಟೋ ಹಾಕ್ತೀನಿ ನೋಡಿರಿ. ಆ ಥರ ನೆಕ್ ಮೇಲೆ ಪಾರ್ಟ, ಬೋಟ್ ನೆಕ್ಕದ ಮೇಲಿನ ಪಾರ್ಟ ವಿ ಸೇಪ, ಕೆಳಗಡೆದ ಟ್ರಯಾಂಗಲ್ ಸೇಪ. ಇದನ್ನೀಗ ಕಟ್ ಮಾಡ್ತೀನಿ. ಇದು ಸೇಪು ಹಿಂಗೆ ಕಟ್ ಮಾಡಿ ಇಲ್ಲಿ ಸ್ಟ್ರೇಟ್ ಈ ಥರ ತಳಗಡೆನೂ ತೆಗೆದುಬಿಡ್ತೇನೆ. ಇಲ್ಲಿ ತೋರಿಸ್ತೀನಿ ನೋಡಿರಿ. ಇದು ಇಲ್ಲಿಂದನೂ ಇಷ್ಟೇನು ಮಾರ್ಕ್ ಮಾಡೋದೇನಲ್ಲ, ಈ ಪಾರ್ಟ್ನ ಕೆಳಗಡೆ ಪಾರ್ಟ್ನ ತೆಗೆದು ಅಲ್ಲಿ ಬಾರ್ಡ್ರ್ ಏನು ಬರ್ತೈತಲ್ಲ ಅದನ್ನು ಹಚ್ಕೊಳ್ಳೋಕ್ಕಂತೆ ಪೂರ್ತಿ ಕಟ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿರಿ. ಇಲ್ಲಿ ಇದು ಮೇಲ್ಗಡೆ ಪಾರ್ಟ್, ಇಲ್ಲಿ ಕೆಳಗಡೆದ ಈ ಥರ ಕಟ್ ಮಾಡಿ ತೆಗೆದೀನಿ. ಇದನ್ನು ಆಮೇಲೆ ಸಪ್ರೇಟಾಗಿ ಜೋಡಿಸ್ಕೊಳ್ಳೋದು. ಮತ್ತು ಇಲ್ಲಿ ಹುಕ್ದ ಏನು ಬರ್ತೈತಲ್ಲ, ಇದು ಇಲ್ಲಿ ಕೆಳಗಡೆ ಸೆಂಟ್ರದಾಗ ಬರ್ತೈತಿ. ಇಲ್ಲಿ ಇದು ಇಷ್ಟ ಆದಮೇಲೆ ಮುಂದ್ಗಡೆ ಪಾರ್ಟಿದ್ದ ನೆಕ್ ನಾನು ಈ ಥರ ಸೇಪ್ ಮಾಡ್ಕೊಂಡೇನಿ ನೆಕ್ಕದ. ಮತ್ತು ಇಲ್ಲಿ ಆರ್ಮೋಲ್ ರೌಂಡಿಂಗ ಇನ್ನು ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡು ಮತ್ತಷ್ಟು ಸೇಪ್ ಕೊಟ್ಟಿದ್ದೀನಿ. ಇಲ್ಲಿ ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಸ್ಮಾಲ್ ಪ್ರಿನ್ಸ್ ನನ್ನ ಜಾಸ್ತಿ ಬ್ಲೌಸಿಗೆ ತಗೋತಾರಲ್ಲ ಆ ಥರ ಏನು ತೆಗ್ದಿಲ್ಲ. ಇಲ್ಲಿ 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡೀನಿ, ಅದರಿಂದ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡೀನಿ. ಇಲ್ಲಿ ಮೇಲ್ಗಡೆ ತೋರಿಸ್ತೀನಿ ಅಲ್ಲ, ಇಲ್ಲಿ 2.5 ತೊಗೊಂಡೀನಿ. ಇಲ್ಲಿ 2.5 ಮಾರ್ಕ್ ಮಾಡ್ಕೊಂಡೀನಿ. ಮತ್ತು ಇಲ್ಲಿ ಮೇಲ್ಗಡೆಯಿಂದ ಇಲ್ಲಿಂದ 10.5 ಒಂದು ಪಾಯಿಂಟ್ ತೊಗೊಂಡು ಇಲ್ಲಿಗೆ 10.5 ಒಂದು ಪಾಯಿಂಟ್ ತೊಗೊಂಡು ಇಲ್ಲಿ 4 ಇಂಚಿಗೆ ಏನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ತಂದು ಈ ಥರ ಜೋಡಿಸ್ಕೊತೀನಿ. ಒಂದು ಕೈಯಲ್ಲಿ ಮೊಬೈಲು, ಒಂದು ಕೈಯಲ್ಲಿ ಮಾರ್ಕ್ ಮಾಡ್ಕೋದನ್ನ ಈ ಥರ ಆಗ್ತಾಯಿದೆ. ಈ ಥರ ಅಲ್ಲಿಗೆ ಒಯ್ದು ಜೋಡಿಸ್ಕೊತೀನಿ. ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿರಿ. ಇದಿಷ್ಟು ಆದಮೇಲೆ 2 ಕಡೆನೂ ಈ ಥರ ಮಾರ್ಕ್ ಮಾಡಿಕೊಂಡು ಇದನ್ನು ಈ ಥರ ಇಷ್ಟು ಮಡ್ಚ್ಕೊಂಡು ಇಲ್ಲೇ ಹೊಲಿತೀನಿ. ಇದನ್ನು ಕಟ್ ಮಾಡಿ ತೆಗಿಯೋದಿಲ್ಲ ನಾನು. ಇದನ್ನೆಲ್ಲ ಇವಾಗ ಕಟ್ ಮಾಡಿ ತೆಗೆದು ಇವಾಗ ಇಲ್ಲಿ 2 ಕಡೆ ಮಾರ್ಕ್ ಮಾಡ್ಕೊಂಡೇನೆ ನೋಡಿರಿ. ಇದಕ್ಕೆ ಕಪ್ಸ್ ಹಾಕೋದ್ರಿಂದ ಅಸ್ತರ ಬೇರೆ ಜೋಡಿಸ್ಕೊಬೇಕು, ಮೇನ್ ಬಟ್ಟೆನ ಬೇರೆ ಜೋಡಿಸ್ಕೋಬೇಕು. ಈಗ ಇಲ್ಲಿ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಎದೆ ಸುತ್ತ 8 ಏನು ತೊಗೊಂಡಿದ್ವಲ್ಲ ಅಷ್ಟನ್ನ ಇಲ್ಲಿ ಉದ್ದ ತೊಗೊಂಡು ಬ್ಲೌಸ್ನ ಲೆಂತ 3 ಇಂಚ್ ಬೇಕಾಗ್ತೈತಿ. 3 ಇಂಚ್ ತೊಗೊಂಡೇನಿ. ಮತ್ತು ಇಲ್ಲಿ ತೋರಿಸ್ತೇನೆ ನೋಡಿರಿ. ಈ ಮಾರ್ಕ್ ನಾನು 1.5 ಇಂಚಿಗೆ ಮಾರ್ಕ್ ಮಾಡಿ ಅದನ್ನು ಈ ಥರ ಗೆರೆ ಹೊಡ್ಕೊಂಡು 2 ಪಾರ್ಟ್ ಮಾಡ್ಕೊತೀನಿ. ಇಲ್ಲಿ ಇವಾಗ ಇಲ್ಲಿ ಕ್ಲೋಸ್ ಇದ್ದ ಕಡೆ ನಾವು ಇಲ್ಲಿ ಓಪನ್ ಇದ್ದ ಕಡೆ ಅಲ್ಲ, ಓಪನ್ ಇದ್ದ ಕಡೆ 2 ಇಂಚ್ ಮಾರ್ಕ್ ಮಾಡ್ಕೊಂಡು ಅಲ್ಲೊಂದು ಪಾಯಿಂಟ್ ಹಾಕ್ಕೊಂಡು ನೋಡ್ಬೋದು ನೀವು. ಮಿಕ್ಕಿದ್ದೇನು 6.5 ಏನು ಉಳಿತೈತಲ್ಲ ಅದ್ರಾಗ ನಾವು ಸ್ಲೀವ್ಸ್ ಇದನ್ನ ಮಾಡ್ಕೊಳ್ಬೇಕು. ಇಲ್ಲಿ ಮೇಲ್ಗಡೆ ಒಂದು 1.5 ಇಂಚಿಂದ ಮುಂದೆ ಇಲ್ಲಿ ಡೌನಿಗೆ ಬಂದಿದ್ದೀನಿ. ಈ ಥರ ಸ್ಲೀವ್ಸ್ನ ಮಾರ್ಕ್ ಮಾಡಿಕೊಂಡು ಇಲ್ಲಿ 1.5 ಇಂಚ್ ನಾವು ಆಗಲೇ ಹಿಂದಿನ ಭಾಗಕ್ಕೆ ತೊಗೊಂಡ್ವಿ. ಇಲ್ಲಿ 1 ಇಂಚಿನ ಮುಂದಿನ ಭಾಗಕ್ಕೆ ತೊಗೊಂಡು ಅಲ್ಲೇನು ಸೇಪ್ ಕೊಡೋದಿಲ್ಲ, 1 ಇಂಚ್ ಮುಂದೆ ಬಂದು ಸೇಪ್ ಕೊಟ್ಕೊತೀನಿ ಮತ್ತು ಕಟ್ ಮಾಡ್ಕೊತೀನಿ. ಇದು ಸ್ಲೀವ್ಸ್ ಕಟ್ ಆಯಿತು. ಇವಾಗ ಇವನ್ನೆಲ್ಲನೂ ಕೂಡ ಮೇನ್ ಬಟ್ಟೆ ತೊಗೊಂಡು ಅವತ್ರನ್ನೆಲ್ಲ ಇಟ್ಕೊಂಡು ಕಟ್ ಮಾಡ್ಕೊತೀನಿ. ಇವಾಗ ಇದೇನು ಡಿಸೈನ್ ಬರ್ತೈತಲ್ಲ ಇಲ್ಲಿ ತೋರಿಸ್ತೀನಿ ತಡ್ರಿ. ಇದು ಡಿಸೈನ್ ಏನು ಬರ್ತೈತಲ್ಲ ಅದು ಶೋಲ್ಡ್ರದಿಂದ ಕೆಳಗೆ ಆದಷ್ಟು ಬರಲಿ ಅಂಥೇಳಿ ಇದೆಲ್ಲ ಶೋಲ್ಡ್ರದಿಂದ ಸ್ವಲ್ಪ ಕಾಣಿಸ್ತೈತಲ್ಲ ಬ್ಲೌಸ್ ಹಾಕ್ಕೊಂಡಾಗ ಅದಕ್ಕೆ ಮತ್ತಿದ ಸ್ಲೀವ್ಸಿಗೆ ಬಾರ್ಡ್ರನ್ನ ಕಟ್ ಮಾಡ್ಕೊತೀನಿ. ಇದು ಸ್ಲೀವ್ಸಿಗೆ ಈಗೆಲ್ಲ ಕಟ್ ಮಾಡಿದಾದ ನಂತರ ತೋರಿಸ್ತೀನಿ. ಎಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಮತ್ತು ಇದಕ್ಕೆ ಕಪ್ಸನ್ನು ಹಾಕಬೇಕಾಗೈತಿ, ಅವಾಗ ಹಾಕುವಾಗ ತೋರಿಸ್ತೀನಿ.
ಇದಕ್ಕಿಲ್ಲಿ ಹಿಂದಿನ ನೆಕ್ಕ ಮತ್ತು ಮುಂದಿನ ನೆಕ್ಕಿಗೆ ಇದು ಕ್ಯಾನ್ವಾಸ್ ಕಟ್ ಮಾಡ್ಕೊತೀನಿ. ಅದು ಕ್ಯಾನ್ವಾಸ್ ಹಾಕಿದಾಗ ನೀಟ್ ಕುಂದಿರ್ತೈತಿ, ನೀರಿಗೆ ಅದು ಬರೋದಿಲ್ಲ. ಅದಕ್ಕೆ ಇವಾಗ ಇದನ್ನು ಅಟ್ಯಾಚ್ ಮಾಡ್ಕೊತೀನಿ. ಅಟ್ಯಾಚ್ ಮಾಡಿಕೊಂಡು ಅದನ್ನು ಹೊಲಿಗೆ ಹಾಕ್ಕೊಂಡು ಹಿಂಗೆ ತಿರುಗಿಸ್ಕೊಂಡ ನಂತರ ನಿಮ್ಗೆ ತೋರಿಸ್ತೀನಿ. ಇವಾಗ ಅಸ್ತರ ಮತ್ತು ಮೇನ್ ಬಟ್ಟೆ ಎಲ್ಲನೂ ಜೋಡಿಸ್ಕೊತೀನಿ ಪೈಲ. ಈಗ ಜೋಡಿಸ್ಕೊಂಡೆ ನೋಡ್ರಿ. ಮೇಲ್ಗಡೆ ನಾನು ಹೊಲಿಗೆ ಹಾಕಿಲ್ಲ, ಟರ್ನ್ ಮಾಡಿ ಅಷ್ಟೇ ಬಿಟ್ಟಿದ್ದೀನಿ. ಮತ್ತು ಡಿಸೈನ್ ನೋಡಿರಿ, ಈ ಥರ ಮೇಲ್ಗಡೆ ಅಷ್ಟೇ ಬರೋ ಥರ ಡಿಸೈನ್ ಕಟ್ ಮಾಡ್ಕೊಂಡೇನಿ. ಇಲ್ಲಿ ಕಪ್ಸ್ ಹಾಕೋಬೇಕು. ಕಪ್ಸ್ ಹಾಕುವಾಗ ನಾವು ಹಂಗೆ ಹೊಲಿದ್ರೆ ನಡೀತಿತ್ತು. ಇವಾಗ ಕಪ್ಸ್ ಹಾಕೋದ್ರಿಂದ ಅಸ್ತರ ಬಟ್ಟೆನ ಬೇರೆ ಇದು ಸೇಪ್ ಹೊಲ್ಕೋಬೇಕಾಗ್ತೈತಿ, ಮೇನ್ ಬಟ್ಟೆನೇ ಬೇರೆ ಹೊಲ್ಕೋಬೇಕಾಗ್ತೈತಿ. ಇವಾಗಿಲ್ಲಿ ಮೇನ್ ಬಟ್ಟೆ ಹೊಲಿತಾ ಇದ್ದೀನಿ ನಾನು. ಅಸ್ತರನ ಆಗಲೇ ಹೊಲ್ಕೊಂಡಿದ್ದೀನಿ. ಈ ಥರ ಅದು ನಾವು ಮಾರ್ಕ್ ಮಾಡಿದ್ದೀವಲ್ಲ ಪ್ರಿನ್ಸ್ ಕಟ್ಟ, ಅಲ್ಲಿ ಥರ ಹೊಲಿಗೆ ಹಾಕೊಂಡ ನಂತರ ಈಗ ಇಲ್ಲಿ ಅಸ್ತರನೂ ಹಾಕ್ಕೊಂಡೇನಿ ಮತ್ತು ಮೇನ್ ಬಟ್ಟೆನೂ ಹಾಕ್ಕೊಂಡೀನಿ. ಅದನ್ನಿಲ್ಲಿ ಈ ಥರ ಇಟ್ಟು ಅಸ್ತರ ಬಟ್ಟೆ ಒಳಗನ ಅದನ್ನಿಲ್ಲಿ ಅಟ್ಯಾಚ್ ಮಾಡ್ಕೊತೀನಿ. ಹಿಂಗೆ ಹೊಲಿಗೆ ಹಾಕ್ಕೊಂಡು ಇವಾಗ ಇದನ್ನೆಲ್ಲ ಜೋಡಿಸ್ಕೊತೀನಿ. ಇಲ್ಲಿ ಕೆಳಗಡೆ ಭಾಗದಲ್ಲಿ ಒಂದು ಅಸ್ತರ ಬಟ್ಟೆನ ತೊಗೊಂಡು ಹಿಂಗೆ ಪಟ್ಟಿ ಹಚ್ಚಿ ಅದನ್ನೇ ಹಿಂಗೆ ರಿಟರ್ನ್ ಮಾಡಿ ಇಲ್ಲಿ ತೋರಿಸ್ತೇನೆ ನೋಡಿರಿ. ಹಿಂಗೆ ಹಚ್ಕೊಂಡೇನಿ. ಅದನ್ನು ಹಿಂಗೆ ಮಡಚಿ ಕೈಯೊಲಿಗೆ ಹಾಕ್ಕೊಂಡ್ರೆ ಮುಂದಿನ ಭಾಗ ರೆಡಿ ಆಯಿತು. ಇಲ್ಲಿ ಹಿಂದ್ಗಡೆ ಭಾಗನೂ ಕೂಡ ಅಟ್ಯಾಚ್ ಮಾಡ್ಕೊಂಡೇನಿ. ಅಸ್ತರ ಮತ್ತು ಮೇನ್ ಬಟ್ಟೆ ಅಟ್ಯಾಚ್ ಮಾಡಿಕೊಂಡು ಈ ಥರ ಒಂದು ಬಾರ್ಡ್ರ್ ಹಚ್ತೀನಿ ಅಂತ ಹೇಳಿದ್ನಲ್ಲ, ಕೆಳಗಡೆ ಬಾರ್ಡ್ರಿಗೂ ಅಸ್ತರ ಅಟ್ಯಾಚ್ ಮಾಡ್ಕೊಂಡೇನಿ. ಮಾಡಿ ಇದನ್ನು ಈ ಥರ ಹಚ್ಕೊತೀನಿ. ಕೆಳಗಡೆ ಭಾಗ ನಾವು ಏನು ಕಟ್ ಮಾಡಿ ತೆಗ್ದಿದ್ವಲ್ಲ ಅದೇ ಸೈಜ್ಗೆ ಈ ಬಾರ್ಡ್ರ್ ಕಟ್ ಮಾಡ್ಕೊಂಡೀನಿ ನಾನು. ಇಲ್ಲಿ ಈ ಥರ ಹಿಂಗೆ ಹಚ್ಕೊತೀನಿ. ಮತ್ತು ಇಲ್ಲಿ ಏನು ಬರ್ತೈತಲ್ಲ, ಇಲ್ಲಿ ಒಂದು ಇದೇ ಕಲರ್ದಾಗ ಈ ಬಟ್ಟೆ ಒಳಗನ ನಾಡಿ ಮಾಡಿ ಹಚ್ತೀನಿ, ಕಸಿ ಮಾಡಿ ಹಚ್ತೀನಿ. ಮತ್ತು ಈ ಹೂವಿನೊಳಗನ ಕೆಳಗೆ ಡೋಲಿ ಬರ್ತಾವಲ್ಲ ಅದನ್ನ ಮಾಡಿ ಹಚ್ಕೊತೀನಿ. ಎಲ್ಲ ಹಚ್ಚಿ ಆದ ನಂತರ ನಿಮಗೆ ಸಿಗ್ತೀನಿ ನಾನು. ಇಲ್ಲಿ ತೋರಿಸ್ತೇನೆ ನೋಡಿ. ಇಲ್ಲಿ ನಾವು ಹುಕ್ ಪಟ್ಟಿ ಮತ್ತು ಕಾಜು ಪಟ್ಟಿ ಮಾಡ್ತೀನಿ. ಇಷ್ಟೆಲ್ಲ ಎಲ್ಲ ಹೊಲಿದ ಆದ ನಂತರ ಶೋಲ್ಡ್ರ ಇದು ಸ್ಲೀವ್ಸ ಎಲ್ಲ ಜೋಡಿಸ್ಕೊಂಡ ನಂತರ ಇಲ್ಲಿ ಆವಾಗಲೇ ಬ್ಲೌಸ್ ತೋರಿಸಿದ್ನೆಲ್ಲ ಅದಕ್ಕೆ ಮುತ್ತಿದ್ದು ಅಲ್ಲ, ಹಂಗೆ ಹ್ಯಾಂಗಿಂಗ್ ಬೀಡ್ಸ್ ಹಾಕ್ರಿ ಅಂತ ಹೇಳಿದರು. ಅವ್ರನ್ನೀಗ ಇಲ್ಲಿ ನಾವು ಟ್ರಯಾಂಗಲ್ ಸೇಪ್ ನಾವು ಕಟ್ ಮಾಡಿ ಹೊಲ್ಕೊಂಡಿದ್ದೀವಲ್ಲ ಬ್ಲೌಸ್ದು, ಅಲ್ಲಿ ಈ ಥರ ಹಚ್ಕೊತೀನಿ. ಇದ್ರದ್ದು ವೇಲ ಇಲ್ಲಿ ನಾ ಏನು ಬೀಡ್ಸ್ ತೊಗೊಂಡೇನ ಆ ಕಲರ್ ವೇಲ್ ತೊಗೊಳ್ಳೋರಿದ್ರು ಅವ್ರು. ಏನು ಬಾರ್ಡ್ರದ್ದು ಕಲರ್ ಐತಲ್ಲ ಆ ಕಲರದ್ದು ವೇಲ್ ತೊಗೊಳ್ಳೋರಿದ್ರು. ಮತ್ತು ಅದೇ ಕಲರನ್ನು ಬೀಡ್ಸ್ ಹಚ್ಚಿರಿ ಅಂದಿದ್ರು. ಅವ್ರನ್ನೀಗ ಹಚ್ಚಿ ಆದಮೇಲೆ ನಿಮಗೆ ತೋರ್ಸಾತೀನಿ ನೋಡಿರಿ ಎಷ್ಟು ಚಂದ ಕಾಣತೈತೆ ಅಂತ ಹೇಳಿ. ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿರಿ. ಮತ್ತು ಇಲ್ಲಿ ಸ್ಲೀವ್ಸಿಗೂ ಹಚ್ಕೊಂಡೇನಿ ನೋಡಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಕೂಡ ಮಾಡಿರಿ. ಇಲ್ಲಿ ಲೆಹೆಂಗಾಕ್ಕೆ 2 ಡೋಲಿ ಕೂಡ ಹಾಕಿದ್ದೀನಿ ಮತ್ತು ನಡಕ್ಕೆ ಇಲಾಸ್ಟಿಕ್ ಕೂಡ ಹಾಕಿದ್ದೀನಿ. ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.